ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿಪಂಜರ ತನಿಖೆಯ ಭಾಗವಾಗಿ ಮುಸುಕುಧಾರಿಗೆ ಮಂಪರು ಪರೀಕ್ಷೆ ಮಾಡ್ತಾರಾ? 16 ಸ್ಪಾಟ್ಗಳಲ್ಲಿ ಏನೂ ಸಿಗದ ಹಿನ್ನೆಲೆಯಲ್ಲಿ ಮಂಪರು ಪರೀಕ್ಷೆಗೆ ಆತನನ್ನ ಒಳಪಡಿಸಲೇಬೇಕಾದಂತಹ ಅನಿವಾರ್ಯತೆ ಇದ್ದ ಕಾಣಿಸ್ತಾ ಇದೆ. ಈ ಕುರಿತಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಸೋಕೆ ಎಸ್ಐಟಿ ಚಿಂತನೆಯನ್ನ ನಡೆಸ್ತಾ ಇದೆ. ದೂರುದಾರನ ಪ್ರಾರಂಭದ ಹೇಳಿಕೆ ಮತ್ತು ನಂತರದ ಹೇಳಿಕೆಗಳನ್ನು ತಾಳೆ ಹಾಕುವ ನಿಟ್ಟಿನಲ್ಲೂ ಕೂಡ ಮುಂದಾಗಿದ್ದಾರೆ. ದಾಖಲೆ ಸ್ವಚ್ಛತಾ ಕಾರ್ಮಿಕರ ವಿಚಾರಣೆಯನ್ನು ಕೂಡ ನಡೆಸಿದ್ದು ಅವರ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಆ ಹೇಳಿಕೆಗಳ ಆಧಾರವಾಗಿಯೂ ಕೂಡ ಮಂಪರು ಪರೀಕ್ಷೆಯ ಅನಿವಾರ್ಯತೆ ಇದ್ದ ಹಾಗೆ ಎಸ್ಐಟಿ ಟೀಮ್ಗೆ ಆ ಪ್ಲಾನ್ಗಳಿದ್ದ ಹಾಗೆ ಕಾಣಿಸ್ತಾ ಇದೆ. ಹೀಗಾಗಿ ಕೋರ್ಟ್ಗೆ ಅರ್ಜಿ ಹಾಕ್ಕೊಳ್ಬೇಕು. ನಾವು ಈ ರೀತಿ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾಗಿದೆ. ಆತ ತೋರಿಸಿದ ಜಾಗಗಳಲ್ಲೆಲ್ಲ ಕಡೆಯಲ್ಲೂ ಹುಡುಕಿದ್ರು ಏನೂ ಸಿಕ್ಕಿಲ್ಲ. ಆತನ ಇಂಟೆನ್ಷನ್ ಏನು, ಯಾವ ಕಾರಣಕ್ಕಾಗಿ ಇದಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನಮಗಿರುವಂತಹ ಮಾರ್ಗ ಮಂಪರು ಪರೀಕ್ಷೆ. ಅದಕ್ಕೆ ಅವಕಾಶ ಮಾಡಿಕೊಡಿ, ಪರ್ಮಿಷನ್ ಕೊಡಿ ಅಂತ ಕೋರ್ಟ್ ಮೊರೆ ಹೋಗಬೇಕಾಗತ್ತೆ. ಕೋರ್ಟ್ ಅನುಮತಿಸಿದರೆ ಆಗ ಅನಾಮಿಕ ದೂರುದಾರನ ಮಂಪರು ಪರೀಕ್ಷೆ ಆಗುತ್ತೆ. ಇದರ ಹಿನ್ನೆಲೆ ಏನು? ನಿಜಕ್ಕೂ ಆತ ಶವಗಳನ್ನು ಹೂಳಿದ್ನ? ಆ ಶವಗಳು ರೇಪ್ ಅಂಡ್ ಮರ್ಡರೇ ಆಗಿತ್ತಾ? ಹೆಣ್ಣು ಮಕ್ಕಳದ್ದೇ ಆಗಿತ್ತಾ? ಅದೇ ಜಾಗದಲ್ಲಿ ಉಳಿದ್ನ? ಈಗ ಯಾಕೆ ಬಂದ? ಇದರ ಹಿಂದೆ ಯಾರಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಆಗ ತನಿಖಾ ಹಂತದಲ್ಲಿ ಇನ್ನಷ್ಟು ಉತ್ತರ ಸಿಗ್ತಾ ಹೋಗುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಆರಂಭಿಕ ಹಂತದಲ್ಲಿ ಆತ ತೋರಿಸಿದ ಜಾಗ ಗುರುತಿಸೋದು, ಅದನ್ನ ಉತ್ಖನನ ಮಾಡೋದು ಇದು ಆಗಿದೆ. ಈಗ ತನಿಖೆ ಇನ್ನೂ ಕೂಡ ಇಲ್ಲಿಗೆ ಮುಗೀತು ಅಂತಲ್ಲ, ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕಾಗತ್ತೆ. ಈಗ ಏನಾದರೂ ಸಿಕ್ಕಿದ್ರೆ ಅದರ ತೀವ್ರತೆ ಬೇರೆ ಇರ್ತಿತ್ತು. ಈಗ ಏನೂ ಸಿಗದೇ ಇದ್ದಿದ್ರಿಂದ ಈಗ ಆತನ ಮೇಲೆ ಅನುಮಾನ ಮೂಡುತ್ತೆ. ಹಾಗಾಗಿ ಮಂಪರು ಪರೀಕ್ಷೆಯ ಅನಿವಾರ್ಯತೆ ಇದೆ. ಈಗ ಮಂಪರು ಪರೀಕ್ಷೆ ಆಗಬೇಕು ಅಂತಂದ್ರೆ ಕೋರ್ಟ್ನ ಅನುಮತಿ ಅಷ್ಟು ಇಂಪಾರ್ಟೆಂಟ್. ಕೋರ್ಟ್ ಅನುಮತಿಸಿದ ನಂತರದಲ್ಲಿ ಮಂಪರು ಪರೀಕ್ಷೆಯ ಪರಿಣಾಮಗಳೇನಾಗಬಹುದು? ಖಂಡಿತ ಈ ಮಂಪರು ಪರೀಕ್ಷೆ ಆರಂಭದ ದಿವಸಗಳಲ್ಲಿ ಬಹಳ ಚರ್ಚೆಯಲ್ಲಿತ್ತು. ಆದರೆ ಈಗ ಮತ್ತೆ ಅನಿವಾರ್ಯವಾಗಿ ಚರ್ಚೆ ಮಾಡುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಆತ ತೋರಿಸಿದಂತಹ ಜಾಗದಲ್ಲಿ ಎಲ್ಲೂ ಕೂಡ ಕುರುಹುಗಳು ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಒಂದು ಚಿಂತನೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು. ಪ್ರಮುಖವಾಗಿ ಡಿಜಿ ಬಂದಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಡಿಐಜಿ ಅನುಚೇತ್ ಅವರು ಮತ್ತು ಎಸ್ಪಿಗಳ ಜೊತೆ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಈ ತರದ ವಿಚಾರಗಳು ಕೂಡ ಬಂದಿತ್ತು ಅಂತ. ಯಾಕಂದ್ರೆ ಕಳೆದ 15 ದಿವಸಗಳಿಂದ ಈ ಒಟ್ಟು ಕಾರ್ಯಾಚರಣೆ ಪ್ರಕ್ರಿಯೆ ನಡೀತಾ ಇದ್ರು ಕೂಡ ಯಾವುದೇ ಒಂದು ಪ್ರಗತಿ ಸಾಧಿಸಲಿಕ್ಕೆ ಆಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈತ ಹೇಳ್ತಾ ಇರೋದು ಸತ್ಯನ ಅನ್ನುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ತಂಡಗಳು ಕೇರಳ, ತಮಿಳುನಾಡು, ಕೊಳ್ಳೇಗಾಲ, ಮಂಡ್ಯ ಮತ್ತು ಚಾಮರಾಜನಗರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಉಜಿರೆ ಭಾಗದಲ್ಲಿ, ಧರ್ಮಸ್ಥಳದಲ್ಲಿ ಈ ತರದ ಎಲ್ಲ ಹೇಳಿಕೆಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಆತನನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಈ ಒಟ್ಟು ಜಾಲದ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಎಸ್ಐಟಿ ತಿಳ್ಕೊಳ್ಳುವಂತ ಅವಶ್ಯಕತೆ ಇದೆ. ಯಾಕಂದ್ರೆ ಆತ ಹೇಳಿದಲ್ಲಿ ಎಲ್ಲೂ ಕೂಡ ದಾಖಲೆಗಳು ಸಿಗದಿದ್ದಂತಹ ಸಂದರ್ಭದಲ್ಲಿ ದಿವಸಕ್ಕೆ ಸುಮಾರು 300 ಅಧಿಕಾರಿಗಳು ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ. ಸ್ಪಾಟ್ ನಲ್ಲಿ 60 ರಿಂದ 70 ಜನ ಸಿಬ್ಬಂದಿಗಳು ಅಂದ್ರೆ ಎಸಿ, ಎಸ್ಐಟಿ, ಪೊಲೀಸರು, ಅರಣ್ಯ ಇಲಾಖೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲಸಗಳು ನಡೀತಾ ಇದ್ರು ಕೂಡ ಅವರ ಜೊತೆ ವೈದ್ಯರು, ಫೊರೆನ್ಸಿಕ್ ಲ್ಯಾಬ್ನವರು ಎಲ್ಲರೂ ಕೂಡ ಇದ್ದಾರೆ. ಇದನ್ನು ಹೊರತುಪಡಿಸಿ ಸುಮಾರು 200 ರಿಂದ 300 ಪೊಲೀಸರು ಬಂದೋಬಸ್ತ್ನಲ್ಲಿ ತೊಡಗಿದ್ದಾರೆ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಬೇರೆ ಸಾರ್ವಜನಿಕವಾಗಿ ಯಾವುದೇ ಕೆಲಸಗಳಾಗ್ತಾ ಇಲ್ಲ. ಪುತ್ತೂರು ಎಸಿಗೆ ಸಂಬಂಧಪಟ್ಟ ಹಾಗೆ ಉಪವಿಭಾಗದಲ್ಲಿ ಯಾವುದೇ ಕಡತಗಳ ವಿಲೇವಾರಿ ಆಗ್ತಾ ಇಲ್ಲ ಮತ್ತು ಬಹಳಷ್ಟು ಮಾನವ ಶ್ರಮವನ್ನ ಇದರ ಹಿಂದೆ ಬಳಸ್ತಾ ಇದ್ದಾರೆ. ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಆತನನ್ನ ಮಂಪರು ಪರೀಕ್ಷೆ ಮಾಡಿದ್ರೆ ಇದು ಯಾರ ಪ್ಲಾನ್, ಯಾರ ಷಡ್ಯಂತ್ರ, ಇದನ್ನ ಹೇಳಿಕೊಟ್ಟವರು ಯಾರು ಈತನಿಗೆ? ಈತ ಕೋರ್ಟ್ನ ಮುಂದೆ ಮತ್ತು ಎಸ್ಐಟಿಯ ಮುಂದೆ ಹೋಗ್ಲಿಕ್ಕೆ ಕಾರಣ ಏನು? ದಿಕ್ಕು ತಪ್ಪಿಸಿರೋದ್ರಿಂದ ಆತನನ್ನು ಮತ್ತು ಆತನ ಹಿಂದೆ ಇದ್ದವರನ್ನು ಕೂಡ ಶಿಕ್ಷೆಗೆ ಗುರಿಪಡಿಸಬೇಕಾಗ್ತದೆ. ಈ ಎಲ್ಲಾ ಒಂದು ಸಮಾಲೋಚನೆಯನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಮಾಡಿರುವಂತದ್ದು. ಇವತ್ತು ಸಂಜೆಯವರೆಗೆ ಯಾವುದೇ ಒಂದು ಗಟ್ಟಿಯಾದ ಕುರುಹು ಸಾಕ್ಷ್ಯಗಳು ಸಿಗದಿದ್ರೆ ಮುಂದೆ ಏನು ಅನ್ನೋದನ್ನ ಬಹಳ ತೀವ್ರವಾಗಿ ಒಂದು ವಿಚಾರಣೆಯನ್ನ ಆತನನ್ನ ಮಾಡಬೇಕಾ ಅನ್ನುವಂತಹ ದೃಷ್ಟಿಯಿಂದಲೂ ಕೂಡ ಈಗಾಗಲೇ ಅಧಿಕಾರಿಗಳು ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಿವ್ಯಜ್ಯೋತಿ.